ಕಣ್ಣಿಗೂ ಮಣ್ಣೆಡ್ಸೋದು ಬೇಕಲ್ಲ, ನನ್ನ ಆತ್ಮಕ್ಕೆ ನಾನು ಸರಿ ಇದ್ರೆ ಸಾಕು. ಅದೇ ಕರೆಕ್ಟ್ ಆಗಿದ್ದೀನಿ ನಾನು, ಕರೆಕ್ಟ್ ಆಗಿ ಇರ್ತೀನಿ ನಾನು. ನನ್ನ ಎಲ್ಲ ಕರುನಾಡ ಜನತೆಗೆ ನಮಸ್ಕಾರ ಹೇಳ್ತಾ ಇವತ್ತಿನ ಪಯಣ ಮಲೆ ಮಹದೇಶ್ವರ ಬೆಟ್ಟ ನೋಡ್ತಾ ಇದ್ದೀರಲ್ಲ. ನನ್ನ ಸ್ನೇಹಿತರೆಲ್ಲ ಪಾಪ ನನಗೋಸ್ಕರನೇ ತುಂಬ ವೇಟ್ ಮಾಡ್ತಾ ಇದ್ರು. ದಯವಿಟ್ಟು ಸಾರಿ. ನಮ್ಮ ಹುಡುಗ ಕಣ್ರಿ, ನನ್ನ ಅಣ್ಣಯಿಂದ ಬಾಸ್ ಒಂದ ಗುರು ಅಂದ ನೋಡ್ರಿ. ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೀವು ಕೂಡ ನೋಡಿ. ನಮಸ್ಕಾರ ಸ್ನೇಹಿತರೆ, ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ವೇದೋಪ್ಪಿ, ನಮ್ಮ ಅಣ್ಣ ದೀಪಣ್ಣ, ಇನ್ನೊಬ್ರ ಅಣ್ಣ ಮಗ ಕಾಣಿಸ್ತಿಲ್ಲ ಇರಿ ಟ್ಯಾಕ್ಷನ್ ಮುಗಿತೀನಿ, ಇನ್ನೊಬ್ರ ಅಣ್ಣ ಸ್ಮೈಲಿ ಸಿದ್ದು. ಸರಿ ಬನ್ನಿ ಹೋಗೋಣ. ಮಾದಪ್ಪನ ಬೆಟ್ಟಕ್ಕೆ ಹೊರಟವ ಅಂತ ಹೇಳಿ. ಸ್ನೇಹಿತರೆ ನಮಸ್ಕಾರ. ಮೈಸೂರಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ 150 ಕಿಲೋಮೀಟರ್ ಇದೆ. ಹಾಗೆ ನಾವು ಹೋಗ್ತಾ ದಾರಿಲಿ ತುಂಬ ಅನೇಕ ಮಾಹಿತಿಗಳನ್ನ ಕೊಡ್ತಾ ಬರ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಗುರುಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಮ್ಮ ಗುರುಗಳು ಯಾರು ಅಂತ ನೋಡ್ತಾ ಇದ್ದೀರಾ? ತೋರಿಸ್ತೀನಿ ಬನ್ನಿ ನೋಡಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ದೇವಸ್ಥಾನದ ಪಕ್ಕದಲ್ಲೇ ಒಂದು ಟೀ ಬ್ರೇಕ್ ಹಾಕ್ಕೊಂಡೆ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ. ಆನ್ ದ ವೇ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಪೂಜೆ ಆಯಿತು. ಸ್ನೇಹಿತರೆ, ಮಲೆ ಮಹದೇಶ್ವರದ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಮಲೆ ಮಹದೇಶ್ವರ ಇದು ಬಂದು ದಕ್ಷಿಣ ಕರ್ನಾಟಕಕ್ಕೆ ಸೇರಿದೆ. ಹಾಗೆ ಇದು ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿಗೆ ಸೇರಿರುವಂಥ ಕ್ಷೇತ್ರನೇ ಶ್ರೀ ಮಲೆ ಮಹದೇಶ್ವರ ಬೆಟ್ಟ. ಕೊಳ್ಳೇಗಾಲದಲ್ಲಿ ಊಟ ಮಾಡಿಕೊಂಡು ಈಗ ನೆಕ್ಸ್ಟು ಏನಿದ್ರು ತಾಳ್ಬೆಟ್ಟದಲ್ಲಿ ನಮ್ಮ ಸ್ಟಾಪು. ಈಗ ನಮ್ಮ ರವಿಯಣ್ಣ ನಮ್ಮ ಮುಂದೆ ಕೂರಿಸ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ ಹೋಗೋಣ. ಸ್ನೇಹಿತರೆ, ಮಲೆ ಮಹದೇಶ್ವರ ಶಿವನ ಸ್ವರೂಪವೇ ಮಹದೇಶ್ವರ. ಹಾಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಾಸವಾಗಿರುವ ಸ್ಥಳೀಯರು ಹೇಳೋ ಪ್ರಕಾರ ಮಹದೇಶ್ವರರು 15ನೇ ಶತಮಾನದಲ್ಲಿ ವಾಸ ಮಾಡ್ತಿದ್ರು ಅಂತ ಉಲ್ಲೇಖ ಇದೆ. ಅಲ್ಲಿರೋ ಜನರು ಮಹದೇಶ್ವರ ಸ್ವಾಮಿಯನ್ನು ಮಹಾ ಪವಾಡ ಪುರುಷನೆಂದು ಕರೆಯುತ್ತಾರೆ. ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲು ದಟ್ಟವಾದ ಅರಣ್ಯ, ಕಾಡು, ಬೆಟ್ಟಗಳನ್ನು ನೋಡಲು ತುಂಬ ಆನಂದವಾಗಿರುತ್ತದೆ. ಸ್ನೇಹಿತರೆ, ಫಾರೆಸ್ಟ್ನ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ, ಮುಂದೆ ಯಾವ್ದಾರ ಪ್ರಾಣಿಗಳು ಸಿಕ್ಕಿದ್ರು ಸಿಗ್ಬೋದು, ಸಿಗದೆ ಇದ್ರೂ ಸಿಗ್ಬೋದು. ತಾಳ್ಬೆಟ್ಟ ಇನ್ನೇನು ರೀಚ್ ಆಗಬೇಕಾಯಿತು. ಅಷ್ಟರಲ್ಲಿ ನಮಗೋಸ್ಕರ ಇಬ್ಬರು ವ್ಯಕ್ತಿ ಕಾಯ್ತಾಯಿದ್ರು. ಯಾರು ಅಂತ ತೋರಿಸ್ತೀನಿ ಬನ್ನಿ. ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದ ಪೊಲೀಸ್. ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ. ಮೈಸೂರು ಇಲ್ಲ ಸರ್, ಯಾವುದು ಇಟ್ಟಿಲ್ಲ, ಇದೊಂದೇ ಇರೋದು, ನೀರಿದೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಪೊಲೀಸ್ ಸಿಬ್ಬಂದಿಯವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಪ್ಲಾಸ್ಟಿಕ್ನ ಕಾಡಲ್ಲಿ ಎಸಿಬಿಡಿ, ದಯವಿಟ್ಟು ಈ ಕಾಡನ್ನ ಉಳಿಸ್ಬೇಕು, ಅದು ನಮ್ಮ ಕರ್ತವ್ಯ, ಇದು ಕೂಡ ನಮ್ಮ ಜವಾಬ್ದಾರಿ. ಸೊ ದಯವಿಟ್ಟು ಪ್ಲಾಸ್ಟಿಕ್ನ ಬೆಟ್ಟದಲ್ಲಿ ಎಲ್ಲೋ ಹಾಕಬೇಡಿ. ದಯವಿಟ್ಟು ನಿಮ್ಮ ಕಾರಲ್ಲೇ ಮಾಡಿಕೊಳ್ಳಿ, ಇಲ್ಲ ನಿಮ್ಮ ವೆಹಿಕಲ್ ಮಾಡಿಕೊಳ್ಳಿ. ಮುಂದೆ ಡಸ್ಟ್ಬಿನ್ಸ್ ಇದೆ, ಡಸ್ಟ್ಬಿನಲ್ಲಿ ನಿಮ್ಮ ಖಾಲಿ ವಾಟರ್ ಬಾಟ್ಲುಗಳನ್ನ ಹಾಕ್ಬೋದು. ಜಸ್ಟ್ ತಾಳ್ಬೆಟ್ಟ ಎಂಟ್ರಿ ಆಗ್ತಾಯಿದ್ದೀವಿ. ಅಲ್ಲಿ ಆಶೀರ್ವಾದ ತೊಗೊಂಡಾಯ್ತು, ಕೈ ಮುಗ್ದಾಯಿತು. ಹಾಗೆ ನಮ್ಮ ಗೋಪುರ ಎಂಟ್ರಿ, ಹರ ಹರ ಮಹಾದೇವ್, ಇದನ್ನೊಂದು ವೀಡಿಯೋ ಮಾಡಿಕೊಂಡು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬನ್ನಿ ಹೋಗೋಣ. ತಾಳ್ಬೆಟ್ಟ ಈಗ ಎಂಟ್ರಿ ಆಗ್ತಾಯಿದ್ದೀವಿ. ನೆಕ್ಸ್ಟ್ ಇನ್ನು ಮಹದೇಶ್ವರ ಬೆಟ್ಟದಲ್ಲೇ ಸಿಗೋದು. ಅಲ್ಲಿವರೆಗೂ ಇನ್ನೂ ಒಂದೆರಡು ಮಾಹಿತಿ ಕೊಡ್ತಾ ಇರ್ತೀನಿ ಬನ್ನಿ. ಮಲೆ ಮಹದೇಶ್ವರವರು ಹುಲಿಯನ್ನೇ ತಮ್ಮ ವಾಹನವಾಗಿ ಮಾಡಿಕೊಂಡು ಅದರ ಮೇಲೆ ಕುಳಿತು ಬೆಟ್ಟಗಳನ್ನು ಸುತ್ತುತ್ತಾ ಅಲ್ಲಿಯ ಭಕ್ತರಿಗೆ ದಾರಿದೀಪವಾಗಿ ಹಾಗೆ ಜನರನ್ನು ರಕ್ಷಿಸುತ್ತಿದ್ದ ವಿಚಾರಗಳನ್ನು ಕಂಡುಬಂದಿದೆ. ಈಗಿನ ಮಲೆ ಮಹದೇಶ್ವರ ದೇವಸ್ಥಾನವನ್ನು ಹಾಲುಮತದ ಕುರುಬಗೌಡ ಜನಾಂಗದ ಸಾಹುಕಾರ ಶ್ರೀ ಜುಂಜೇಗೌಡರು ಕಟ್ಟಿಸ್ತಾರೆ. ಅದರ ಜೊತೆ ಇಲ್ಲೇ ಒಂದು ಮಠವೊಂದು ಕೂಡ ಸ್ಥಾಪಿಸ್ತಾರೆ. ನಮಗೆ ಜೋಶ್ ಏನಪ್ಪ ಅಂತ ಅಂದರೆ, ತಾಳ್ಬೆಟ್ಟದಲ್ಲಿ ನಮಗೆ ಸಿಕ್ಕಲಿಲ್ಲ ಇವರು. ನೋಡ್ತಾ ಇದ್ದೀರಲ್ಲ, ಕರ್ನಾಟಕದ ಬಾವುಟ ಹಾಕ್ಕೊಂಡು 5 ಆಟೋ ಕೂಡ ಒಂದರಿಂದ ಒಂದು ಅದನ್ನು ಓವರ್ಟೇಕ್ ಮಾಡ್ಕೊಂಡು ವೀಡಿಯೋ ಮಾಡ್ಕೋತಿದ್ರೆ ಅದೊಂದು ಮಜಾನೇ ಬೇರೆ. ಹಾಗೆ ನೈಟ್ ಹೊತ್ತು ಜರ್ನಿ ಮಾಡೋವಾಗ ತುಂಬ ಸೇಫಾಗಿ ಮಾಡಿ, ವಾಹನಗಳನ್ನು ತುಂಬ ನಿಧಾನವಾಗಿ ಕ್ಷೇಮದಿಂದ ಓಡಿಸಿ. ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಆದಷ್ಟು ತುಂಬ ಸೇಫಾಗಿ ಬನ್ನಿ. ಹಾಗೆ ಯಾರು ಡ್ರಿಂಕ್ಸ್ ಮಾಡ್ಕೊ ಬರಬೇಡಿ ದಯವಿಟ್ಟು. ನಿಮ್ಮ ಅಕ್ಕಪಕ್ಕವ್ರಿಗೂ ತೊಂದರೆ ಆಗಬಾರ್ದು. ಆಗ ಇನ್ನೇನು ಬಂದು ಮಹದೇಶ್ವರ ಬೆಟ್ಟಕ್ಕೆ ಇನ್ನೇನು ಲಾಸ್ಟ್ ಇನ್ನೊಂದು ಸ್ವಲ್ಪ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ. ಈಗ ಮುಂಚೆ ಥರ ಫ್ರೀ ಇಲ್ಲ ನಮಗೆ. ಎಲ್ಲೇ ಹೋದರೂ ಈಗ ಪೊಲೀಸವರೆಲ್ಲ ಚೆಕಿಂಗ್ ಮಾಡ್ತಾ ಇರ್ತಾರೆ. ಈಗ ಬೇರೆ ಆಷಾಢ ಬೇರೆ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ಪೊಲೀಸವರು ಅವ್ರ ಕರ್ತವ್ಯ ಮಾಡ್ತಾಯಿದ್ದಾರೆ. ನಮ್ಮ ಕಾರೆಲ್ಲ ಫುಲ್ ಎಲ್ಲ ಚೆಕಿಂಗ್ ಮಾಡಿದ್ರು.
ಚೆಕ್ಕಿಂಗ್ ಎಲ್ಲ ಆದಮೇಲೆ ನಾವು ರೂಮ್ ಬುಕ್ ಮಾಡಿದ್ದೋ ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಬನ್ನಿ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ರೂಮು ಓಪನ್ ಮಾಡ್ತಿರೋದು ನಮ್ಮ ಅಣ್ಣವರು. ಓಕೆ ಯಾರು ಇದಾರೆ? ಮಲೆ ಮಹದೇಶ್ವರ ಬೆಟ್ಟದಲ್ಲಿ 500 ರೂಪಾಯಿಗೆ ಆಲ್ಮೋಸ್ಟ್ ಪರವಾಗಿಲ್ಲ. ಸೇಮ್ 450 ರೂಪಾಯಿ ಇದು ಗೌರ್ಮೆಂಟ್. ಸ್ನೇಹಿತರೆ ನಮಸ್ಕಾರ. ನಮಸ್ತೆ. ಬೆಳಗಿನ ಶುಭೋದಯಗಳೊಂದಿಗೆ ನಿಮ್ಮನ್ನ ಸ್ವಾಗತ ಮಾಡುತ್ತಿರುವುದು ವೇದಾಂತ್ ಕುಮಾರ್, ವೇದ ಉಪ್ಪಿ. ಬನ್ನಿ ನಾವು ರೂಮ್ ಮಾಡಿ ಎಲ್ಲಿ ಅಂತ ತೋರಿಸ್ತೀವಿ. ದೇವಸ್ಥಾನ ಪಕ್ಕದೇನೆ, ಅಂತರ್ಗಂಗೆ ಪಕ್ಕ ನೋಡ್ತಾ ಇದೀರಲ್ಲ, ಇದು ದೇವಸ್ಥಾನ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದೇವಸ್ಥಾನದ ಪಕ್ಕದಲ್ಲೇ ಮಾಡಿದ್ದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ದರ್ಶನ ಮಾಡೋಣ. ನಮ್ಮ ಪ್ಲಾನ್ ಇದ್ದಿದ್ದು ಬೆಳಗ್ಗೆ ಬೇಗ ಹೋಗ್ಬಿಟ್ಟು ಅಕ್ಕಪಕ್ಕ ಪ್ಲೇಸ್ ನೋಡೋಣ ಅಂತ. ಆದರೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗಿದೆ 10 ಗಂಟೆ ಆಯಿತು. ಮುಂಚೆ ಮಹದೇಶ್ವರ ಬೆಟ್ಟ ಅಷ್ಟು ಅಭಿವೃದ್ಧಿ ಆಗ್ತಿರಲಿಲ್ಲ, ಬಟ್ ಈಗ ಮುಜರಾಯಿ ಇಲಾಖೆ ಆದಮೇಲೆ ತುಂಬ ಅಭಿವೃದ್ಧಿ ಕಂಡು ಬರ್ತಾ ಇದೆ. ಹಾಗೆ ನೋಡ್ತಾ ಇದ್ದೀರಲ್ಲ, ಜನ ಪರವಾಗಿಲ್ಲ. ಆಷಾಢ ಶುಕ್ರವಾರ ದಿವಸ ಕೂಡ ಜನ ಆಲ್ಮೋಸ್ಟು ಬಂದಿದ್ದಾರೆ. ದೇವಸ್ಥಾನದ ಹೊರಗಡೆ ಅಲ್ಲ, ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಅಷ್ಟೇ ಸ್ವಚ್ಛತೆಯಿಂದ ಕಾಪಾಡ್ಕೊಂಡಿದ್ದಾರೆ. ದಿನನಿತ್ಯ ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ನನ್ನದೊಂದು ಸಲಾಮ್ ಹೇಳ್ತಾ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಂಟ್ರಿ ಆಗಿದ್ದೀವಿ. ಫೈನಲಿ ಮಾದಪ್ಪನ ದರ್ಶನ ಆಯಿತು. ನಮಸ್ಕಾರ. ಈಗ ತಾನೇ ಮಲೆ ಮಹದೇಶ್ವರ ಅಂದರೆ ಮಹದೇಶ್ವರದ ದರ್ಶನ ಆಯಿತು. ಈಗ ನಾವು ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇರೋ ಪ್ಲೇಸ್ ಬಂದು ಸಾಲೂರು ಮಠಕ್ಕೆ ಹೋಗ್ತಾ ಇದ್ದೀವಿ. ಮಹದೇಶ್ವರ ಸ್ವಾಮಿ ಧ್ಯಾನ ಮಾಡ್ತಿದ್ದು ಜಾಗ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಕಮ್ ಲೆಟ್ಸ್ ಗೋ. ತುಂಬ ಜನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದ್ಬಿಟ್ಟು ಹಾಗೆ ಹೋಗ್ಬಿಟ್ಟಿರ್ತಾರೆ. ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಾಗ ದಯವಿಟ್ಟು ಸಾಲೂರು ಮಠಕ್ಕೆ ಒಂದು ಸಲ ವಿಸಿಟ್ ಹಾಕಿ, ಹಾಗೆ ಅಲ್ಲಿನ ಆಚಾರ ವಿಚಾರಗಳನ್ನೂ ತಿಳ್ಕೊಳ್ಳಿ. ತುಂಬ ದೂರ ಏನಿಲ್ಲ, ಮಹದೇಶ್ವರ ಬೆಟ್ಟದಿಂದ ಬರೀ 1 ಕಿಲೋಮೀಟ್ರ್ ಅಷ್ಟೇ. ಈಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಮಹದೇಶ್ವರ ಸ್ವಾಮಿ ಧ್ಯಾನಕ್ಕೆ ಕುಳಿತ ಸ್ಥಳ. ಇದು ಸಾಲೂರು ಮಠದ ಎದುರುಗಡೆನೆ ಕಾಣುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲೂ ಕೂಡ ಒಂದು ಶಿವಲಿಂಗ ಇದೆ, ಜೊತೆಗೆ ಮಹದೇಶ್ವರ ಸ್ವಾಮಿ ಮೂರ್ತಿ ಕೂಡ ಇಲ್ಲೊಂದಿದೆ. ಸಾಲೂರು ಮಠನೂ ನೋಡಾಯಿತು. ಈಗ ನಾವು ನಮ್ಮ ನೆಕ್ಸ್ಟ್ ಪಯಣ ನಮ್ಮ ಮೈಸೂರಿಗೆ. ಈಗ ಹೋಗ್ತಾ ದಾರಿಲಿ ನೆನ್ನೆ ನೈಟು ನಮ್ಮ ಜೊತೆ ಬಂದಿದ್ದಂಥ ಆಟೋ ಗ್ಯಾಂಗು ಮತ್ತೆ ಹೋಗ್ತಾ ಕೂಡ ನಮ್ಮ ಜೊತೆನೇ ಬಂದರು. ಅದು ಕೂಡ ನೋಡ್ತಾ ತುಂಬ ಖುಷಿಯಾಯಿತು. ಫೈನಲಿ ನಮ್ಮ ಮೈಸೂರಿಗೆ ರೀಚ್ ಆಗಿದ್ದೀವಿ. ಈ ದಿನದ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂಥ ಕರುಣೆ